ಹಾಯ್ ಎವ್ರಿವನ್, ನಮಸ್ಕಾರ ಎಲ್ಲರಿಗೂ. ಇವತ್ತು ನಾವು ಮನೆಯಲ್ಲಿ ಇಮ್ಯೂನ್ ಬೂಸ್ಟರ್ ಸ್ಮೂದಿ ಅಥವಾ ಮಿಲ್ಕ್ ಶೇಕ್ ಹೇಗೆ ಮಾಡೋದು ಅಂತೇಳಿ ನೋಡುವ. ಓಕೆ, ನಾನು ಕಟ್ ಮಾಡಿಟ್ಟ ಡ್ರ್ಯಾಗನ್ ಫ್ರೂಟನ್ನು ಮಿಲ್ಕ್ ಶೇಕ್ ಮಾಡಲಿಕ್ಕೆ ಮಿಕ್ಸಿಗೆ ಸೇರಿಸ್ತಾ ಇದ್ದೇನೆ. ಇದು ನಾನು ಟೇಸ್ಟ್ ಮಾಡಿ ನೋಡಿದೆ, ಆಲ್ರೆಡಿ ಸ್ವೀಟ್ ಇದೆ. ಆದರೂ ಅದು ನಾವು ಮಿಲ್ಕ್ ಅಥವಾ ನೀರು ಆ್ಯಡ್ ಮಾಡಿದ ಮೇಲೆ ಸ್ವಲ್ಪ ಚಪ್ಪೆ ಆಗ್ತದೆ. ಅದರಿಂದ ನಾನು ಸ್ವಲ್ಪ ಬೆಲ್ಲ ತಗೊಂಡಿದ್ದೇನೆ, ಸಕ್ಕರೆ ಹಾಕೋದಿಲ್ಲ ನಾನು, ಬೆಲ್ಲ ತಗೊಂಡಿದ್ದೇನೆ. ಮತ್ತು ಒಂದು ಚಿಟಿಕೆ ಉಪ್ಪು ಕೂಡ ಇದಕ್ಕೆ ಸೇರಿಸಬೇಕು. ನಾವಿದನ್ನು ಫೈನ್ ಆಗಿ ಗ್ರೈಂಡ್ ಮಾಡುವ. ಓ ಗಾಡ್, ಇಲ್ಲಿ ನೋಡಿ ಫ್ರೆಂಡ್ಸ್, ಇದು ಹೇಗಾಗಿದೆ ಅಂತ ಹೇಳಿ. ಇದರ ಕಲರ್ ನೋಡಿ, ತುಂಬಾನೇ ಡಾರ್ಕ್. ಯಾವ ಕಲರ್ ಇದು, ಪಿಂಕ್ ಪರ್ಪಲ್, ನಂಗೆ ಗೊತ್ತಾಗ್ತಾ ಇಲ್ಲ. ಅಂತೂ ಇಂತೂ ನಮ್ಮ ಜ್ಯೂಸ್ ರೆಡಿ ಆಯ್ತು. ಸರಿ, ಇದಕ್ಕೆ ಈಗ ನಾವು ಹಾಲನ್ನು ಸೇರಿಸುವ. ಮೈ ಗಾಡ್, ಇದರದ ಕಲರ್ ನೋಡಿ, ಒಳ್ಳೆ ಪರ್ಪಲ್ ಕಲರ್. ಇದನ್ನೀಗ ನಾವು ಸ್ವಲ್ಪ ಮಿಕ್ಸ್ ಮಾಡುವ. 4 ದಿವಸ ಇದನ್ನು ಕುಡಿದ್ರೆ ನಾನು ಕೂಡ ಇದೇ ಕಲರ್ಗೆ ಬರ್ಬೋದು ಅಂತ ನನಗೆ ಕಾಣ್ತದೆ. ಕಲರ್ ಮಾತ್ರ ಭಯಂಕರ ಉಂಟು ಮಾರೆ. ಇಂಥ ಒಂದು ನೇಚರ್ ಅಲ್ಲ, ಅಮೇಝಿಂಗ್. ನಾವು ಮಾಡಿರುವ ಮಿಲ್ಕ್ ಶೇಕ್ ರೆಡಿ ಆಗಿದೆ. ಡ್ರ್ಯಾಗನ್ ಫ್ರೂಟ್ ಪಿಂಕ್ ಡ್ರ್ಯಾಗನ್ ಫ್ರೂಟ್ ಮಿಲ್ಕ್ ಶೇಕ್. ಫ್ಯಾಂಟಾಸ್ಟಿಕ್. ವಾವ್, ಎಷ್ಟು ಚಂದ ಇದೆ ಅಲ್ಲವಾ ನೋಡಿ. ಸೊ ಇವತ್ತು ನಾವು ಈಸಿಯಾಗಿ ಒಂದು ಚಂದ, ನೋಡ್ಲಿಕ್ಕೆ ಚಂದ ಕಾಣುವ, ಹೆಲ್ದಿ ಆಗಿರುವ ಡ್ರ್ಯಾಗನ್ ಫ್ರೂಟ್ ಮಿಲ್ಕ್ ಶೇಕ್ ಅನ್ನು ಮಾಡಿದ್ದೇವೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನೀವು ಇದನ್ನು ಲೈಕ್ ಮಾಡಿ. ಹಾಗೆಯೇ ಇಂಥದ್ದೇ ಬೇರೆ ಬೇರೆ ರೆಸಿಪಿಗಳಿಗಾಗಿ ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.